ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನಾನು ಇವತ್ತೊಂದು ಸೂಪರ್ ಆಗಿರುವಂತಹ ಕಿಚನ್ ಟಿಪ್ಸ್ ಹೇಳ್ತಾ ಇದ್ದೀನಿ. ನಮಗೆ ಕೆಲಸ ತುಂಬಾ ಈಸಿ ಮಾಡುವಂಥದ್ದು. ನಮಗೆ ಸೊಪ್ಪೆಲ್ಲ ತಂದಾಗ ಸ್ಟೋರ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಲ್ವಾ, ತುಂಬ ದಿನ ಉಳಿಯಲ್ಲ ಅನ್ನೋದು ಕಂಪ್ಲೇಂಟ್ ಇರುತ್ತೆ. ಎಸ್ಪೆಷಲಿ ಕರಿಬೇವು ಎಲ್ಲ ಡೈಲಿ ಬೇಕಾಗುವಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕರಿಬೇವಿನ ಸೊಪ್ಪನ್ನು ತಿಂಗಳುಗಟ್ಟಲೆ ಹಾಳಾಗದೇ ಇರೋ ಥರ, ಫ್ರೆಶ್ ಇರೋ ಥರ ಹೇಗೆ ಸ್ಟೋರ್ ಮಾಡ್ಬೋದು. ಫ್ರಿಡ್ಜ್ ಇದ್ದರೆ ಬೇರೆ ಥರ, ಫ್ರಿಡ್ಜ್ ಇಲ್ಲ ಆದರೆ ಬೇರೆ ಥರ, ಎರಡೂ ಕೂಡ ಹೇಳ್ತಾ ಇದ್ದೀನಿ. ಸೊ ಆ ಟಿಪ್ಸ್ಗಳು ಯಾವುದು, ಫ್ರೆಶ್ ಆಗಿ ಕರಿಬೇವನ್ನ ತಿಂಗಳುಗಟ್ಟಲೆ ಹೇಗೆ ಇಡಬಹುದು ಅನ್ನೋದನ್ನು ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ಕನ್ನಡ ಟಿಪ್ಸ್ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅದರಿಂದಾಗಿ ನೀವು ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಬೇಗನೆ ಪಡಿಬಹುದು. ಫಸ್ಟಿಗೆ ನಾವು ಕರಿಬೇವನ್ನು ತಂದು ಕೂಡಲೇ ಫಸ್ಟಿಗೆ ಆರಿಸ್ಕೊಂಡು ಬಿಡಬೇಕು. ಅದರಲ್ಲಿ ಹಾಳಾಗಿರೋ ಎಲೆ ಏನಾದರೂ ಇದ್ದರೆ ಎಲ್ಲ ತೆಕ್ಕೊಂಡು ಬಿಡಬೇಕು, ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು. ಆಮೇಲೆ ನಾವು ಅದನ್ನ ಸ್ಟೋರ್ ಮಾಡಬೇಕು. ಇವಾಗ ನಾನು ಫ್ರಿಡ್ಜ್ ಇಲ್ಲದೆ ಇದ್ದರೆ ನಾವು ತುಂಬ ದಿನಗಳ ಕಾಲ ಬರೋ ಥರ ಹೇಗೆ ಸ್ಟೋರ್ ಮಾಡೋದು ಅನ್ನೋದಕ್ಕೆ ಮೊದಲನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಫ್ರಿಡ್ಜ್ ಇಲ್ಲದೇನು ತುಂಬ ದಿನಗಳ ಕಾಲ ಕರಿಬೇವಿನ ಸೊಪ್ಪು ಉಳಿಬೇಕಂತ ಹೇಳಿದರೆ ಇದನ್ನು ನೀವು ಬಿಸಿಲು ಚೆನ್ನಾಗಿದ್ದರೆ ಬೇಕಂದರೆ ಬಿಸಿಲಲ್ಲಿ ಒಣಗಿಸ್ಬಹುದು. ಇಲ್ಲ ಆದರೆ ಈ ಥರ ಒಂದು ಬಾಣಲೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕಾಗತ್ತೆ. ಒಂದು 5 ನಿಮಿಷ ಫ್ರೈ ಮಾಡಬೇಕಾಗುತ್ತೆ ಕರೆಕ್ಟಾಗಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕರಟಿ ಹೋಗುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡಬೇಕು. ಸೊ ಇದು ಸರಿಯಾಗಿ ಫ್ರೈ ಆಗಿದೆ. ಈಗ ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇಷ್ಟು ಫ್ರೈ ಆದಮೇಲೆ ಇದನ್ನ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ಯಾವುದಾದ್ರೂ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಹೊರಗಡೆ ಇಡ್ಬೋದು. ಫ್ರಿಡ್ಜಲ್ಲಿ ಏನೂ ಇಡಬೇಕಂತ ಇಲ್ಲ. ನಾವು ಈ ಥರ ಫ್ರೈ ಮಾಡಿದರೂ ಕೂಡ ಅದರ ಸ್ಮೆಲ್ ಏನೂ ಕೂಡ ಚೇಂಜ್ ಆಗೋದಿಲ್ಲ. ನಾವು ಅಡುಗೆಗೆ ಬೇಕನ್ನಾಗೆ ಬಳಸ್ಕೊಳ್ಬಹುದು. ಇವಾಗ ಫ್ರಿಡ್ಜಲ್ಲಿ ಇಡೋದಾದರೆ ಹೇಗೆ ಇಡಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಫಸ್ಟಿಗೆ ಇದನ್ನ ಫುಲ್ ಕಡ್ಡಿಯಿಂದ ಬೇರೆ ಮಾಡ್ಕೊಳ್ಬೇಕು. ಎಲೆನ, ಹಾಳಾಗಿರೋ ಎಲೆ ಎಲ್ಲ ತೆಕ್ಕೊಂಡು ಈ ಥರ ಫುಲ್ ಬಿಡಿಸ್ಕೊಳ್ಬೇಕು. ಬಿಡಿಸ್ಕೊಂಡಿರೋ ಕರಿಬೇವನ್ನ ಚೆನ್ನಾಗಿ ತೊಳೆದು ಈ ಥರ ಬಟ್ಟೆ ಮೇಲೆ ಹರಡಿ ಇಟ್ಟಿರಬೇಕು. ಅದು ಫುಲ್ ನೀರು ಪಸೆ ಆರೋ ತನಕ ಹಾಗೆ ಬಿಡಬೇಕು. ಆಮೇಲೆ ಅದನ್ನು ನಾವು ಸ್ಟೋರ್ ಮಾಡ್ಬೋದು. ಅದರಲ್ಲಿ ಸ್ವಲ್ಪ ಕೂಡ ನೀರು ಪಸೆ ಇರಬಾರ್ದು. ಇವಾಗ ಫ್ರಿಡ್ಜಲ್ಲಿ ಇಡೋಕ್ಕೆ ಮೊದಲನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಫಸ್ಟಿಗೆ ಒಂದು ಏರ್ಟೈಟ್ ಕಂಟೈನರ್ನ ತೊಗೊಂಡು ಅದಕ್ಕೆ ತಳದಲ್ಲಿ ಒಂದು ಟಿಶ್ಯೂ ಪೇಪರನ್ನು ಹಾಕಬೇಕು. ಟಿಶ್ಯೂ ಪೇಪರ್ ಹಾಕೋದ್ರಿಂದ ಏನಾದರೂ ಮಾಯ್ಶ್ಚರೈಸರ್ ಸ್ವಲ್ಪ ಕೂಡ ಇದ್ದರೆ ಕೂಡ ಅದು ಎಳ್ಕೊಳ್ಳುತ್ತೆ. ನಾವು ಈ ತೊಳೆದು ಒಣಗಿಸಿ ಇಟ್ಕೊಂಡಿರುವಂತಹ ನೀರ್ಪಸೆ ಏನು ಇಲ್ಲದೇ ಇರುವಂತಹ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು. ಈ ಥರ ಹಾಕಿ ನಾವು ಮೇಲ್ಗಡೆಯಿಂದ ಇನ್ನೊಂದು ಟಿಶ್ಯೂ ಪೇಪರನ್ನು ಮುಚ್ಚಿ ಬಿಡಬೇಕು. ಯಾಕಂದರೆ ಟಿಶ್ಯೂ ಪೇಪರ್ ಹಾಕೋದ್ರಿಂದ ಕೇಸ್ ಸ್ವಲ್ಪ ನೀರ್ಪಸೆ ಇದ್ದರೂ ಹೋಗುತ್ತೆ. ಇದನ್ನು ಕರೆಕ್ಟಾಗಿ ಮುಚ್ಚಿ ನಾವು ಫ್ರಿಡ್ಜಲ್ಲಿ ಇಟ್ಬಿಟ್ರೆ 2-3 ತಿಂಗಳ ಕಾಲ ಏನೂ ಹಾಳಾಗೋದಿಲ್ಲ. ಫ್ರೆಶ್ ಆಗೇ ಇರುತ್ತೆ ಕರಿಬೇವಿನ ಸೊಪ್ಪು. ನಾವು ಬೇಕಂದಾಗ ತೆಕ್ಕೊಂಡು ಯೂಸ್ ಮಾಡ್ಬೋದು. ಕಲರ್ ಕೂಡ ಚೇಂಜ್ ಆಗಿರಲ್ಲ. ಇವಾಗ ನೆಕ್ಸ್ಟ್ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಫಸ್ಟಿಗೆ ಒಂದು ಬಾಣಲೆ ಬಿಸಿಗಿಟ್ಕೊಂಡು ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಬೇಕು. ಅದಕ್ಕೆ ತೊಳೆದು ಒಣಗಿಸಿ ಇಟ್ಕೊಂಡಿರುವಂತಹ ನೀರ್ಪಸೆ ಏನೂ ಇಲ್ಲದೆ ಇರುವಂತಹ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು. ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಫ್ರೈ ಮಾಡಬೇಕು. ಯಾವುದೇ ಕಾರಣಕ್ಕೂ ದೊಡ್ಡ ಫ್ಲೇಮಲ್ಲಿ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬಾರ್ದು. ತುಂಬ ಬೇಗನೆ ಕರಟಿ ಹೋಗುತ್ತೆ. ಸೊ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಈ ಥರ ಕರೆಕ್ಟಾಗಿ ಗರಿ ಗರಿ ಆಗಬೇಕು. ನೋಡಿ, ಸೌಂಡಲ್ಲೇ ಗೊತ್ತಾಗ್ತಾ ಇದೆ. ಇಷ್ಟು ಫ್ರೈ ಆದಮೇಲೆ ಇದನ್ನ ಸರಿಯಾಗಿ ತಣ್ಣಗಾಗೋಕ್ಕೆ ಬಿಡಬೇಕು. ಇದು ಕರೆಕ್ಟಾಗಿ ತಣ್ಣಗಾಗಿದೆ. ಈಗ ಕರೆಕ್ಟಾಗಿ ತಣ್ಣಗಾದ್ಮೇಲೆ ಯಾವುದಾದ್ರೂ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ನಾವು ಫ್ರಿಡ್ಜಲ್ಲಿ ಇಟ್ಕೊಳ್ಬಹುದು. ಹೊರಗಡೆ ಕೂಡ ಇಡಬಹುದು. ಆದರೆ ನಾವು ಎಣ್ಣೆ ಹಾಕಿರೋದ್ರಿಂದ ಒಂದು 1-2 ತಿಂಗಳ ತನಕ ಇಡ್ಬೋದು. ಆಮೇಲೆ ಅಂದರೆ ಸ್ವಲ್ಪ ಎಣ್ಣೆ ವಾಸನೆ ಬರಬಹುದು. ನೀವು ಫ್ರಿಡ್ಜಲ್ಲಿ ಇಡ್ತೀರಾದರೆ 3-4 ತಿಂಗಳಾದರೂ 5 ತಿಂಗಳಾದರೂ ಕೂಡ ಏನೂ ಆಗೋದಿಲ್ಲ. ಇದೇ ಥರ ಇರುತ್ತೆ, ಫ್ರೆಶ್ ಆಗಿರುತ್ತೆ. ಸ್ಮೆಲ್ ಕೂಡ ಚೇಂಜ್ ಆಗಿರೋದಿಲ್ಲ. ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿ ತಿಂಗಳುಗಟ್ಟಲೆ ಇಡಬೇಕಂತ ಹೇಳಿದರೆ ಸಿಂಪಲ್ಲಾಗಿ ಕೆಲವೊಂದು ಟಿಪ್ಸ್ಗಳು ಗೊತ್ತಾಯ್ತಲ್ವ. ಫ್ರಿಡ್ಜ್ ಇದ್ದರೂ ಇಡಬಹುದು, ಫ್ರಿಡ್ಜ್ ಇಲ್ಲದೇ ಇದ್ದರೆ ಕೂಡ ಬೇರೆ ರೀತಿಯಲ್ಲಿ ಇಡಬಹುದು. ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಕನ್ನಡ ಟಿಪ್ಸ್ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ನೀವು ಬೇರೆ ಯಾವುದಾದ್ರೂ ಮೆಥಡ್ ಯೂಸ್ ಮಾಡ್ತಾ ಇದ್ದರೆ ಸ್ಟೋರ್ ಮಾಡೋಕ್ಕೆ, ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ಹೊಸ ಟಿಪ್ಸ್ನೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.